ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ದೇಶಾದ್ಯಂತ ಯೋಗ ಲಖನೌನಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಯೋಗಾಸನ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಪ್ರಯುಕ್ತ ರಾಜ್ಯ ಸರ್ಕಾರ ಬೆಂಗಳೂರಿನ ಕಂಠೀರವ ಸ್ಟುಡಿಯೋದಲ್ಲಿ ಯೋಗ ದಿನಾಚರಣೆಯನ್ನ ಆಯೋಜನೆ ಮಾಡಿತ್ತು. ವಿಶೇಷ ಅಂದರೆ ಶ್ವಾಸಗುರು ವಚನಾನಂದ ಸ್ವಾಮೀಜಿ ಆಯೋಜಿಸಿದಂತಹ ಯೋಗ ಕಾರ್ಯಕ್ರಮದಲ್ಲಿ ಸಾಮಾಜಿಕ ಹೋರಾಟಗಾರ ಅಣ್ಣಾ ಹಜಾರೆ ಹಾಗೂ ನ್ಯೂಯಾರ್ಕ್ನಿಂದ ಆಗಮಿಸಿರುವ 98 ವರ್ಷದ ಯೋಗ ಶಿಕ್ಷಕಿ ತಾವೋ ಪೋಚಾನ್ ಲಿಂಚ್ ಭಾಗವಹಿಸಿದ್ರು. ಇವರಿಗೆ ಭಾರತದ ಅತಿ ಹಿರಿಯ ಯೋಗ ಗುರು 97 ವರ್ಷದ ಅಮ್ಮ ನಾನಮ್ಮಳ್ ಸಾಥ್ ನೀಡಿದ್ರು. ಶ್ವಾಸಗುರು ವಚನಾನಂದ ಶ್ರೀಗಳ ಮಾರ್ಗದರ್ಶನದಲ್ಲಿ ನೂರಾರು ಯೋಗಪಟುಗಳು ವಿವಿಧ ಆಸನಗಳನ್ನ ಹಾಕಿದ್ರು. ಬಂಧುಗಳೇ, ನೀವೆಲ್ಲ ಇಲ್ಲಿ ಆರಾಮಾಗಿ ಬಂದು ಕುತ್ಕೊಂಡಿದ್ದೀರಾ. ನಾವು ಹೋದ ವರ್ಷ ಯೋಗ ದಿನಾಚರಣೆ ಮುಗಿದ ತಕ್ಷಣ ಈ ಅಮ್ಮನ ಭೇಟಿಯಾಗಿ ಇನ್ವೈಟ್ ಮಾಡಿದ್ದೀವಿ ಅಮೆರಿಕಾ ದೇಶದ ನ್ಯೂಯಾರ್ಕ್ ನಲ್ಲಿ. You just do whatever. Okay. Let them do. You do whatever you want. You just go ahead. All of you say a big Hari Om. Hari Om. Raise your hands and say Hari Om. Hari Om. ನಾನು ವಿಶೇಷವಾಗಿ ರಾಮಸ್ವಾಮಿ ಅಣ್ಣವ್ರನ್ನ ವೇದಿಕೆ ಮೇಲೆ ಕರೀತೇನೆ. ದಯಮಾಡಿ ತಾವು ಬರಬೇಕು. ನಿಮಗೆ ನಾವು ಕೊಡುವಂತ ಗೌರವ ಇದೆ. ದಯಮಾಡಿ ವಾಲಂಟಿಯರ್ಸ್ ಅವರನ್ನು ಕರ್ಕೊಂಡು ಬರಬೇಕು. ಅವ್ರ ದೊಡ್ಡ ಗುಣ, ಅವರು ಕೆಳಗಡೆ ಇದ್ದಾರೆ. ಅರ್ಥಶಾಸ್ತ್ರ ಹೆಲ್ಪ್ ಟು ಬ್ರೈನ್ ಸೆಟಲ್ ಮಾಡ್ಕೊಳ್ಳಿ. ಮನಸ್ಸಿನ ಎಲ್ಲ ಆಲೋಚನೆ ವಿಚಾರಗಳ ಹೊರಗಡೆ ಹಾಕಿ. ಬೆಂಗಳೂರಿನ ಕಂಠೀರವ ಸ್ಟೇಡಿಯಂನಲ್ಲಿ ಶ್ವಾಸಗುರು ವಚನಾನಂದ ಶ್ರೀಗಳ ನೇತೃತ್ವದಲ್ಲಿ ಯೋಗ ದಿನಾಚರಣೆಯನ್ನು ಆಚರಿಸಲಾಯಿತು. ಅಲ್ಲಿ ಸಾಕಷ್ಟು ಯೋಗಿಗಳು ಕೂಡ ಪಾಲ್ಗೊಂಡಿದ್ರು. ಸಾಮೂಹಿಕವಾಗಿ ಯೋಗವನ್ನ ಮಾಡುವ ಮೂಲಕ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನ ಆಚರಿಸಲಾಯಿತು. ಉಚ್ಛ್ವಾಸ ನಿಶ್ವಾಸವನ್ನು ಗಮನಿಸಿ. Now take a deep inhalation, chant 3 times Om.